ಅತ್ತೆ, ನನ್ಗೆ ಹೊರಗಡೆ ಒಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಸಾಯಂಕಾಲ ಬರ್ತೀನಿ. ಅಲ್ಲ ಕಣೆ, ನೀನ್ ನನ್ನ ಹತ್ರ ಪರ್ಮಿಷನ್ ಕೇಳ್ತಿದ್ಯಾ ಅಥವಾ ನಾನು ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದೀಯಾ? ನೀವ್ ಯಾವ ರೀತಿ ತಿಳ್ಕೊತೀರಾ ಅದೇ ರೀತಿ ತಿಳ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಇದೆ, ನಿಂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಇಲ್ಲ, ಬರ್ತೀನಿ. ನೋಡ್ದೆ ಮಗಳೇ, ಎಷ್ಟು ದುರಹಂಕಾರ ಬಂದಿದೆ ಅಂತ ಇವಳಿಗೆ. ನಾನು ನೋಡ್ತಾನೆ ಇದ್ದೀನಿ, 2-3 ದಿನದಿಂದ ಇದೇ ತರ ಆಡ್ತಿದ್ದಾಳೆ. ಏನು ಮನೆ ಯಜಮಾನಿ ನಾನಲ್ಲ ಅವಳು ಅನ್ನೋ ತರ ಆಡ್ತಿದ್ದಾಳೆ. ಏನ್ ಮಾಡೋದು? ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಡ್ಲಿ ಬಿಡಮ್ಮ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೋಡು, ಅಷ್ಟೊಂದು ಕೋಪ ಮಾಡ್ಕೊಳ್ಳೋದ್ ಬೇಕಾ ನಿನ್ಗೆ? ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ ಮೊದ್ಲೇನೆ. ಟೈಮ್ ಬರುತ್ತೆ, ಏನ್ ಇನ್ನೊಂದು 6-15 ದಿನ ಆಡ್ಕೊಳ್ಳಿ. ಆಮೇಲೆ ಇಡೀ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬಂದ್ಮೇಲೆ ಎಲ್ಲರೂ ಬೀದಿಗೆ ಬೀಳ್ತಾರೆ. ಸರಿ, ನಾನಿನ್ನ ಹೊರಡ್ತೀನಿ ಅಮ್ಮ. ಆಗ್ಲೇ ಹೋಗ್ತಾ ಇದೀನಿ ಅಂತೀಯಲ್ಲ ಮಗ್ಳೆ. ಇರು ಮಗ್ಳೆ, ಹೋಗುವಂತೆ. ಈಗ ಹೆಂಗಿದ್ರು ಅವಳು ಹೊರಗಡೆ ಹೋದ್ಲು, ಅವಳ ಗಂಡನೂ ಇಲ್ಲ, ಅವಳ ಮಗಳ ಸ್ಕೂಲ್ಗೆ ಹೋಗೋಳೆ. ಎಲ್ಲ ನಮ್ದೇನೆ. ಅಡಿಗೆ ಮಾಡಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಮತ್ತೆ ನಿನ್ ಮಗ ಹೆಂಗಿದ್ದಾನೆ? ಮಾತಾಡ್ಸಿದ್ನ ಚೆನ್ನಾಗಿ? ಚೆನ್ನಾಗಿದ್ದಾನಮ್ಮ ನನ್ ಮಗಂಗೇನು, ಆದ್ರೆ ನನ್ ಜೊತೆನೆ ಸರಿಯಾಗಿ ಮಾತಾಡಲ್ಲ ಅವನು ಅಷ್ಟೇ. ಏನು, ನಿನ್ ಮಗ ನಿನ್ ಜೊತೆ ಮಾತಾಡಲ್ವಾ? ಅಲ್ಲ ಕಣೆ ಶರ್ಮಿಳಾ, ಏನ್ ಈ ತರ ಹೇಳಿದ್ರೆ ಹೆಂಗೆ ಹೇಳು? ನೋಡು, ನಿನ್ ಮಗನ ಆದಷ್ಟು ಪ್ರೀತಿಯಿಂದ ಮಾತಾಡ್ಸಿ ನಿನ್ ಕಡೆಗೆ ಮಾಡ್ಕೋ. ಕೊನೆಗೆ ನಿನ್ ಮಗನಿಂದನೇ ನಿನ್ ಜೀವನ ಆಗ್ಬೇಕು, ಗೊತ್ತಾ? ಅಯ್ಯೋ ಬಾರಮ್ಮ, ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ ಅಂತದ್ರಲ್ಲಿ ನಾನು ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಲಿ? ಅವನವ್ರ ಅಪ್ಪನ ತಾಳಕ್ಕೆ ಕುಣಿತಾನೆ ಅಂದ್ರೆ ಅವ್ರ ತಾಳಕ್ಕೆ ಕುಣಿಲಿ. ಅವನು ಯಾವತ್ತಿದ್ರು ಅವ್ರ ಪರನೇನೆ, ನನ್ನ ಪರ ಯಾವತ್ತೂ ಮಾತಾಡಲ್ಲ. ಅದಕ್ಕೆ ನನಗೂ ಬೇಜಾರು ಅವನನ್ನ ಕಂಡ್ರೆ. ಬೇಡ ಬಿಡು, ಅವರಪ್ಪ ಅವ್ರ ಅಜ್ಜಿ ತಾತನ ಜೊತೆಲ್ಲೇ ಇರ್ಲಿ ಬಿಡು, ನನಗ್ಯಾಕೆ? ಬೇಡ ಶರ್ಮಿಳಾ, ಮಕ್ಳ ಮೇಲೆಲ್ಲ ಹಾಗೆ ಸಾಧಿಸ್ಬಾರ್ದು. ನೋಡು, ಎಷ್ಟೇ ಆದ್ರೂ ಅವನು ನೀನ್ ಹೊಟ್ಟೆಲ್ ಹುಟ್ಟಿರೋ ಮಗ. ಇವತ್ತು ಕರ್ಕೊಂಡ್ ಬಂದಿದ್ರೆ ನಾನು ಮಾತಾಡ್ಸೋಣ? ಇಲ್ಲಮ್ಮ, ಅವನ್ ಸ್ಕೂಲ್ಗೆ ಹೋಗಿದ್ದ, ನಾನ್ ಲಾಯರ್ ಆಫೀಸ್ಗೆ ಹೋಗಿದ್ನಲ್ಲ. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದೆ. ನಾನು ನಮ್ಮ ಮನೆಗೂ ಹೋಗಿಲ್ಲ ಇನ್ನ. ಹೋಗ್ಲಿ ಬಿಡು, ನಿನ್ ಗಂಡಂಗೆ ಫೋನ್ ಮಾಡಿ ಹೇಳು, ಹಿಂಗೆ ಅಮ್ಮನ ಮನೇಲಿದ್ದೀನಿ, ಸಾಯಂಕಾಲ ಬರ್ತೀನಿ ಅಂತವ. ಅದನ್ನೆಲ್ಲ ಫೋನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ಹೇಳು? ಹಂಗೇನಿಲ್ಲ ಬಿಡು. ಸರಿ ಬಿಡಮ್ಮ. ಆಗಿದ್ರೆ ಏನ್ ತಿಂತೀಯ, ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ಜ ಮಾಡಿಸ್ಬಿಡ್ತೀನಿ ಬಿಡು. ಚಿಕನ್ ಬಿರಿಯಾನಿ ನಿಂಗೆ ಇಷ್ಟ ತಾನೆ? ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪು, ಆಮೇಲೆ ಇನ್ನೇನ್ ಬೇಕು ಹೇಳಿ ನೀನೇನೆ. ಅಮ್ಮ ಚಿಕನ್ ಬೇಡಮ್ಮ, ಮಟನ್ ಮಾಡಿಸ್ಬಿಡು. ಮಟನ್ ಬಿರಿಯಾನಿ, ಮಟನ್ ಗ್ರೇವಿ, ಮತ್ತೆ ಮಟನ್ದು ಕಾಲ್ ಸೂಪು ಇದೆಲ್ಲ ಮಾಡ್ಸಮ್ಮ. ಸರಿ ಆಯ್ತಿರು. ಶಾರದಮ್ಮ, ಶಾರದಮ್ಮ, ಹೇಳಿ ಅಮ್ಮ. ನೋಡು, ರಾಜಣ್ಣಂಗೆ ಹೇಳ್ಬಿಟ್ಟು ಈಗಲೇ ಒಂದು 4 kg ಮಟನ್ ತರಿಸಿ, ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಮಟನ್ ಡ್ರೈ ರೋಸ್ಟ್ ಬರುತ್ತಲ್ಲ ಪೆಪ್ಪರ್ ಹಾಕಿ ಅದು, ಆಮೇಲೆ ಇನ್ನೇನ್ ಮಗಳೇ ಕಾಲ್ ಸೂಪ್ ಹೇಳಿದೆ ಅಲ್ವಾ, ಕಾಲ್ ಸೂಪು, ಇಷ್ಟು ರೆಡಿ ಮಾಡು. ಅಲ್ಲ ಮೋರೆ, ಕಾರ್ತಿಕ್ ಮಾಸದಲ್ಲಿ ಮನೇಲಿ ಮಾಡ್ತಿರ್ಲಿಲ್ವಲ್ಲ? ಈ ಮನೆ ಯಜಮಾನಿ ನಾನಾ ನೀನಾ? ನನ್ನ ಮಗಳು ತಿನ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ, ನೀನು ಮಾಡೋದಷ್ಟೇ ಕಲಿ. ಸರಿ ಮೋರೆ, ಆಯ್ತು. ಮಗಳೇ, ಈ ಶಾರದಮ್ಮ ಏನು ಸಾಮಾನ್ಯದಳು ಅಂತ ಅನ್ಕೋಬೇಡ. ಆ ದೀಪ್ತಿ ಜೊತೆಗೆ ಸೇರ್ಕೊಂಡು ಇವಳು ಹಾಳು ಬಿದ್ದೋಗೋಳೆ. ಅವಳು ಪರವಾಗೇ ಮಾತಾಡ್ತಾಳೆ, ಅವಳು ಪರವಾಗೇ ಆಡ್ತಾಳೆ. ಆಡ್ಲಿ ಬಿಡಮ್ಮ, ಎಷ್ಟ್ ದಿನ ಆಡ್ಕೋತಾರೆ. ಹೌದು, ನಿನ್ ಸೊಸೆ ಏನು ಎಲ್ಲಿಗೂ ಹೋದ್ಲಲ್ಲ ಬ್ಯಾಗ್ನ ತಕೊಂಡು? ನೀನು ನೋಡ್ದಲ್ಲಮ್ಮ, ಏನ್ ನನ್ನ ಹತ್ರ ಹೇಳಿ ಕೇಳಿ ಹೋಗ್ತಾಳ ಅವಳು? ಎಲ್ಲೋ ಹೋದ್ಲು, ಹೋಗ್ಲಿ ಬಿಡು. ಅವಳೆಲ್ಲೋದ್ರೆ ನನಗೇನಾಗ್ಬೇಕು? ಎಲ್ಲಿ ಗಿರೀಶ್, ನಿಮ್ ವೈಫ್ ಬರ್ತಾರೆ ಅಂತ ಅಂದ್ರೆ ಬರ್ಲೇ ಇಲ್ಲ ಇನ್ನು? ಸರ್ ಕಾಲ್ ಮಾಡಿದ್ದೆ, ಹೊರಟಿದ್ದೀನಿ, ಮನೆಯಿಂದ ಬರ್ತಾ ಇದ್ದೀನಿ ಅಂತ ಅಂದ್ಲು. ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತಾಳೆ. ಆಮೇಲೆ ಇರೋ ವಿಚಾರ ಎಲ್ಲ ನಿಮ್ ವೈಫ್ ಹತ್ರ ಹೇಳಿದಿರ ತಾನೆ? ಹಾ ಸರ್, ಎಲ್ಲಾನು ಹೇಳಿದ್ದೀನಿ. ನೋಡಪ್ಪ ಗಿರೀಶ್, ಈಗ ನಿಮ್ ತಂದೆ ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡು. ಅವನು ಏನೇನೋ ಹೇಳಿದ್ನೋ ಅದ್ರ ಆಧಾರದ ಮೇಲೆ ನಾನು ನಿನ್ಗೆ ಈ ವಿಚಾರ ಎಲ್ಲ ಹೇಳ್ದೆ. ಯಾರೇ ಆದ್ರೂ ತಮ್ಮ ಮಕ್ಳ ಬಗ್ಗೆ, ಹೆಂಡತಿ ಬಗ್ಗೆ ಸುಳ್ಳು ಹೇಳಲ್ಲ ತಾನೆ. ಒಟ್ನಲ್ಲಿ ನಿಮ್ ತಾಯಿ ಮತ್ತೆ ನಿನ್ ತಂಗಿ ಇಬ್ರು ನಿನ್ನ ಮುಳುಗಿಸ್ಬೇಕು ಅಂತಾನೆ ಕಾಯ್ಕೊಂಡಿದ್ದಾರೆ ನೋಡಪ್ಪ. ಅಲ್ಲ ಅಂಕಲ್, ನಾನ್ ನಿಜ ಹೇಳ್ತೀನಿ, ಅವ್ರನ್ನ ನಾನು ಯಾವತ್ತೂ ನನ್ನ ಮಲ್ತಾಯಿ ಮಲ್ತಂಗಿ ಅಂತ ನೋಡೇ ಇಲ್ಲ. ಅವ್ರು ನನ್ ಸ್ವಂತ ತಾಯಿ, ಸ್ವಂತ ತಂಗಿ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಆದ್ರೆ ಅವರು ನನ್ ಬಗ್ಗೆ ಈ ತರ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಜವಾಗ್ಲು ಆ ವಿಚಾರ ಕೇಳಿದ್ಮೇಲಂತೂ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನಪ್ಪ ಇಲ್ಲಿ ಸಂಬಂಧಗಳಿಗಿಂತ ಜಾಸ್ತಿ ದುಡ್ಡೇ ಮಾತಾಡುತ್ತಲ್ಲ, ಆಸ್ತಿ ಅಂತಸ್ಕೋಸ್ಕರ ಸ್ವಂತದವ್ರನ್ನೇನೆ ಹಾಳು ಮಾಡೋದಿಕ್ ಓಡಾಡ್ತಾರಲ್ಲ ಅಂತ ನಿಜವಾಗ್ಲೂ ಬೇಜಾರಾಗೋಯ್ತು. ಏನು ಮಾಡಕ್ಕಾಗಲ್ಲ ಕಣಪ್ಪ, ಈಗಿನ ಪ್ರಪಂಚನೇ ಆತರ ಇದೆ, ಏನ್ ಮಾಡ್ತೀಯ? ಮುಂಚೆ ಒಂದ್ ಕಾಲ ಇತ್ತು, ಆ ಕಾಲದಲ್ಲಿ ವಸ್ತುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಮನುಷ್ಯರುಗಳ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಈಗ ಹಂಗಲ್ಲ, ಈಗ ವಸ್ತುಗಳ ಮೇಲೆ ಜಾಸ್ತಿ ಪ್ರೀತಿ, ಮನುಷ್ಯರುಗಳನ್ನ ಉಪಯೋಗಿಸ್ಕೊತಾರೆ ಅಷ್ಟೇ. ಬಾ ದೀಪ್ತಿ, ಕೂತ್ಕೋ ಬಾ. ನಾನು ಹೇಳಿದ್ನಲ್ಲ, ಜಗದೀಶ್ ಅಂತ ಇವ್ರೆ.
ಇವರು ನಮ್ಮ ತಂದೆ ತುಂಬಾ ಕ್ಲೋಸ್ ಫ್ರೆಂಡು. ನಮಸ್ತೆ ಅಂಕಲ್. ನಮಸ್ಕಾರ ನಮ್ಮ ಬಾ ಕುತ್ಕೋ. ನಿನ್ನ ನೋಡಿದ್ರೆ ನಿಮ್ಮ ಮಾವ ತುಂಬಾ ಖುಷಿ ಪಡ್ತಿದ್ರು ಬಿಡು, ತುಂಬಾ ಮುದ್ದಾಗಿದೀಯಾ. ನೀವು ಈ ತರ ಹೇಳ್ತೀರಾ ಅಂಕಲ್, ಆದ್ರೆ ಮನೇಲಿರೋರ್ಗೆ ನಾನು ಅಂದ್ರೆ ಇಷ್ಟನೇ ಇಲ್ಲ. ಬಿಡಮ್ಮ ಹೋಗ್ಲಿ, ನಿಮ್ಮ ಅತ್ತೆ ಬಗ್ಗೆ ಹೇಳ್ತಾ ಇದೀಯ ತಾನೆ, ನನಗ್ ಗೊತ್ತಾಯ್ತು ಬಿಡು. ಅವ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ. ನಿಮ್ ಮಾವ ಇದ್ರು ನೋಡು, ನಿಜವಾಗ್ಲೂ ಬಂಗಾರದಂತ ಮನುಷ್ಯ ಆ ವ್ಯಕ್ತಿ ನನ್ ಸೊಸೆ ಹಿಂಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಅದೇ ತರ ಇದೆಯಾ ಕಣಮ್ಮ ನೀನು. ನೋಡಮ್ಮ, ಈಗ ಮನೆಯಲ್ಲಿ ಎಲ್ಲ ರಾಕ್ಷಸರು ಒಂದಾಗ್ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ನೀನು ನಿನ್ ಗಂಡನ್ನ ನಿನ್ ಮಗುನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಮ್ಮ. ಯಾಕಂದ್ರೆ ಈಗ ಅವರು ಎಲ್ಲರೂ ಸೇರಿ ನಿಮ್ ವಿರುದ್ಧ ನಿಂತಿದ್ದಾರೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮುಖವಾಡ ಹಾಕೊಂಡು ನಿಮ್ ಮುಂದೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಈ ವಿಚಾರನ ಇಷ್ಟ ದಿನ ಹೇಳ್ದೆ ಇವಾಗ ಯಾಕೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದೀಯನಮ್ಮ? ಇಲ್ಲ ಅಂಕಲ್, ಇವರೆಲ್ಲಾನು ಹೇಳಿದ್ದಾರೆ ನನಗೆ. ಈಗ ನಾವು ಏನ್ ಮಾಡ್ಬೇಕು ಅಂತ ನೀವು ಹೇಳೋದು? ನೋಡಮ್ಮ, ಈಗ ಆಸ್ತಿ ವಿಲ್ ಮುಖಾಂತರ ನಿನ್ ಗಂಡಂಗ್ ಬಂದಿದೆ ಅಂತಂದ್ರೆ ಅದು ಅವನಿಗೆ ಸ್ವಯಾರ್ಜಿತ ಅಂತಾನೆ ಲೆಕ್ಕ ಆಗುತ್ತೆ. ಈಗ ಅದ್ರ ಮೇಲೆ ಯಾರಿಗೂ ಹಕ್ಕಿಲ್ಲ. ಈಗ ಏನೇನ್ ಪ್ರಾಪರ್ಟಿ ಇದೆಯೋ ಎಲ್ಲಾನು ನಿಮ್ಮ ಮಾವ ಅವರು ಸ್ವಂತಕ್ಕೆ ತಗೊಂಡಿದ್ದು. ಆ ಪತ್ರಗಳನ್ನ ನಾನೇ ರೆಡಿ ಮಾಡಿಸಿದ್ದು. ಬಟ್ ಆದ್ರೆ ಅವ್ರು ಎಲ್ಲ ತಗೊಂಡ್ಮೇಲೆ ಆಸ್ತಿನಲ್ಲಿ ಕಿರಿ ಹೆಂಡತಿಗೆ ಮಗಳಿಗೆ ಕೊಡ್ಬೇಕು ಅನ್ನೋದು ಅವನಿಗೂ ಇತ್ತು, ಅವನ ಮನ್ಸಲ್ಲೇನಿಲ್ಲ ಅಂತ ಅಲ್ಲ. ಆದ್ರೆ ಇವ್ರುಗಳು ಅವನನ್ನ ಎಷ್ಟು ಹಾಳು ಮಾಡ್ಬಿಟ್ರು ಅಂತಂದ್ರೆ ತುಂಬಾ ಹಾಳು ಮಾಡ್ಬಿಟ್ರು. ಸುಮ್ನೆ ದುಡ್ಡೆಲ್ಲ ಖರ್ಚು ಮಾಡೋದು. ಆಮೇಲೆ ನಿಮ್ಮ ಅತ್ತೆ ತಮ್ಮ ಒಬ್ಬ ಇದ್ದಾನೆ, ಅದೇ ನಿನ್ ಗಂಡಂಗೆ ಮದ್ವೆ ಮಾಡಿಸ್ಬೇಕು ಅಂತ ಓಡಾಡ್ತಿದ್ಲಲ್ಲ ನಿಮ್ಮ ಅತ್ತೆ, ಅವ್ರ ತಂದೆ, ಆ ಹುಡ್ಗಿ ತಂದೆ ಇವ್ರ ಮನೆಯಲ್ಲೇ ಇದ್ದಿದ್ದು ಮುಂಚೆ. ನಿಮ್ಮ ಮಾವರು ಇದ್ದಾಗ್ಲೂ ಇಲ್ಲೇ ವಾಸ, ಅವ್ರ ಪೂರ್ತಿ ಫ್ಯಾಮಿಲಿ ಇಲ್ಲೇ ಇದ್ದಿದ್ದು. ಅವ್ರ ಮನೆಗೆ ದುಡ್ಡು ಕಾಸು ಎಲ್ಲಾನು ಮಾಡ್ಕೊಟ್ಬಿಟ್ರು ಚೆನ್ನಾಗಿ. ಅವ್ರ ಕಡೆನೂ ಏನ್ ಕಮ್ಮಿ ಇಲ್ಲ. ಇವಾಗ ನಿಮ್ಮ ಅತ್ತೆ ಸಾಮಾನ್ಯದಳು ಅಂತ ಅನ್ಕೋಬೇಡ. ದುಡ್ಡು ಇದ್ದಂತ ಟೈಮಲ್ಲಿ, ಕೈ ನಡೀತಿದ್ದಂತ ಕಾಲದಲ್ಲಿ ಎಲ್ಲಾನು ಮಾಡಿಸಿ ಎತ್ತಿಟ್ಕೊಂಡಿದ್ದಾರೆ. ಇವ್ರು ಯಾವಾಗ ಈ ರೀತಿ ಮಾಡಕ್ ಶುರು ಮಾಡಿದ್ರು ಆವಾಗ ನಿಮ್ಮ ಮಾವಂಗೆ ಗೊತ್ತಾಗೋಯ್ತು, ಓ ಇವರು ನನ್ ಮಗಂಗೆ ಏನು ಕೊಡಲ್ಲ, ಎಲ್ಲಾನು ಇವರೇ ಬಳಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಆ ಟೈಮಲ್ಲಿ ನಿಮ್ಮ ಏನಾಗ್ಬೇಕಪ್ಪ, ಅವರು ನಿಮ್ಮ ಮಾವ ಆಗ್ಬೇಕಲ್ವೇನಪ್ಪ? ಯಾರ ಅಂಕಲ್? ನಮ್ಮತ್ತೆ ತಮ್ಮನ? ಹೌದಪ್ಪ. ಹೌದಂಕಲ್, ನನಗೆ ಮಾವನೇ ಆಗ್ಬೇಕು. ಅವರು ಮತ್ತೆ ನಿಮ್ಮ ಅಮ್ಮ ಸೇರ್ಕೊಂಡು ನಿನ್ನ ಅವ್ರ ಮಗಳಿಗೆ ಮದ್ವೆ ಮಾಡಿಸ್ಬಿಟ್ರೆ ಇಡೀ ಆಸ್ತಿ ಎಲ್ಲ ಇವ್ರಿಗೆ ಉಳ್ಕೊಂಡ್ಬಿಡುತ್ತೆ ಅಂತ ಪ್ಲಾನ್ ಹಾಕಿದ್ರು. ಬಟ್ ಆದ್ರೆ ನೀನು ಈ ಹುಡುಗಿನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ಬಂದಿದ್ದು ಅವ್ರಿಗೆ ಸಹಿಸಕ್ಕಾಗ್ಲಿಲ್ಲ. ಇನ್ನೊಂದ್ ಸತ್ಯ ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಆ ಸತ್ಯನ ಹೇಳಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ ಕಣಪ್ಪ. ಏನು ಸತ್ಯನಾ? ಅಂಕಲ್, ಅದೇನೇ ಇದ್ರು ನನ್ನ ಹತ್ರ ಹೇಳಿ. ಅದು ನಿಮ್ ತಂದೆಯವರು ವಿಲ್ ಮಾಡೋದಿಕ್ಕೆ ಮೇನ್ ರೀಸನ್ ಅಂತ ಅಂದ್ರೆ ಅವ್ರಿಗಿದ್ದಂತ ಭಯ. ಏನು? ತಮ್ಮ ತಂದೆಗೆ ಭಯ ಇತ್ತ? ಯಾರ್ದು? ಇನ್ಯಾರ್ದಪ್ಪ, ನಿಮ್ ತಾಯಿದು ಮತ್ತೆ ನಿಮ್ ಮಾವಂದು. ಏನಂಕಲ್ ಹೇಳ್ತಿದ್ದೀರಾ ನೀವು? ಹೌದಪ್ಪ, ಅವರಿಬ್ರು ಸೇರ್ಕೊಂಡು ಆಸ್ತಿಗೋಸ್ಕರ ನಿಮ್ ತಂದೆನೆ ಕೊಲ್ಲೋದಿಕ್ಕೆ ಟ್ರೈ ಮಾಡಿದ್ರು. ಅವನ ಅದೃಷ್ಟ ಚೆನ್ನಾಗಿತ್ತು ಕಣಪ್ಪ, ಹಂಗಾಗಿ ಬದುಕೊಂಡ್ಬಿಟ್ಟ. ಅದಾದ್ಮೇಲೆ ಅವನ್ಗೆ ಅನುಭವಕ್ಕೆ ಬಂದಿದ್ದು, ಇಲ್ಲ ನನ್ ಮಗನ್ನು ಇದೇ ತರ ಏನಾದ್ರೂ ಮಾಡಿ ಕೊಂದ್ಬಿಡ್ತಾರೆ ಅಂತ. ಆ ಕ್ಷಣನೇ ಅವನು ವಿಲ್ ಮಾಡಿಸ್ದ. ನನ್ ಮಗಂಗ್ 18 ವರ್ಷ ತುಂಬಿ ಅವನಿಗೆ ಮದ್ವೆ ಆಗಿ ಅವನಿಗೂ ಒಂದು ಮಗು ಆದ್ಮೇಲೆ ಎಲ್ಲಾ ಪ್ರಾಪರ್ಟಿನೂ ನನ್ ಮಗಂಗ್ ಸೇರುತ್ತೆ ಅಂತ. ಅದಕ್ಕೋಸ್ಕರನೇ ನಿಮ್ಮ ಚಿಕ್ಕಮ್ಮ ಮತ್ತೆ ಮಾವ ನಿನ್ನ ಮನೆ ಅಳಿಯನ್ ಮಾಡ್ಕೊಳ್ಳೋದಿಕ್ಕೆ ಒದ್ದಾಡೋಗಿದ್ದು. ಆದ್ರೆ ನೀನು ಈ ಹುಡುಗಿನ ಮದ್ವೆ ಮಾಡ್ಕೊಂಡು ಬಚಾವಾಗೋದೆ ಅಷ್ಟೇ. ಇಷ್ಟೆಲ್ಲ ನಡೆದಿದ್ಯಾ ಅಂಕಲ್? ನಮ್ಮ ಅತ್ತೆನ ಬರೀ ಬಾಯಿ ಜೋರು, ನನ್ನ ಕಂಡ್ರೆ ಇಷ್ಟ ಇಲ್ದಿರೋದಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಇವ್ರು ಇಂತ ಕಟುಕ್ರು ಅಂತ ನನಗೆ ಗೊತ್ತಿರಲಿಲ್ಲ. ಹೌದಮ್ಮ, ನಿಮ್ಮ ಅವನು ಏನೋ ಸಾಯ ಅಂತ ವಯಸ್ಸಲ್ಲೇನ್ ಸತ್ತಿದ್ದಲ್ಲ. ಅವನು ಗೊತ್ತಿತ್ತು ನಾನು ಈ ಮುಂದೆ ಇದೇ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ಮುಂದಾಲೋಚನೆಯಿಂದನೇ ನನ್ ಜೊತೆ ಮಾತಾಡಿ ಇಡೀ ಆಸ್ತಿನ ವಿಲ್ ಮಾಡಿಸಿದ್ದವನು. ನೋಡಿ, ಈಗ ಅವನು ನಿಮ್ಗೋಸ್ಕರ ಬಿಟ್ಕೊಟ್ಟಿರೋ ಆಸ್ತಿನ ನೀವ್ ಯಾರಿಗೋ ಬಿಟ್ಕೊಟ್ಟು ಹೋಗೋದು ಸರಿ ಇರಲ್ಲ. ಇವನು ಗಿರೀಶ್ ಆಗ್ಲೇ ಹೇಳ್ತಿದ್ದ, ಅಯ್ಯೋ ಆಸ್ತಿನೇ ಬೇಡ ನನಗೆ, ಎಲ್ಲಾನು ಕೊಟ್ಬಿಡ್ತೀನಿ ಅವ್ರಿಗೇನೆ ಅಂತ. ನೋಡಮ್ಮ, ನಿಮ್ ಮಾವ ನಿಮ್ಗೆ ಅಂತ ಕೊಟ್ಟಿರೋದದು, ಅದನ್ನ ಯಾವತ್ತೂ ಬೇರೆಯವ್ರು ಕೊಡ್ಬೇಡಿ. ಇಲ್ಲ ಅಂಕಲ್, ಇಷ್ಟೆಲ್ಲ ಆದ್ಮೇಲೆ ನಾನು ಯಾವ್ದೇ ಕಾರಣಕ್ಕೂ ಒಂದು ಬಿಡುಗಾಸ್ನು ನಾನು ಯಾರಿಗೂ ಕೊಡಲ್ಲ. ಈಗ ಈಗ ಆಸ್ತಿ ಎಲ್ಲಾನು ನಮ್ಮ ಯಜಮಾನ್ರ ಹೆಸರಲ್ಲೇ ಇದೆ ಅಲ್ವಾ? ಹೌದಮ್ಮ, ನಿಮ್ ಯಜಮಾನ್ರು ಮತ್ತೆ ನಿಮ್ ಮಗಳ ಹೆಸರಿನಲ್ಲೇ ಇದೆ. ನಿಮ್ಗೆ ಏನೇ ಲೀಗಲ್ ಒಪಿನಿಯನ್ ಬೇಕು ಅಂತ ಅಂದ್ರೂ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ. ಯಾವುದೇ ಪತ್ರಗಳಿಗೆ ಸೈನ್ ಮಾಡಕ್ ಹೋಗ್ಬಿಡಿ. ಮತ್ತೆ ಅವ್ರು ಏನೇ ಟಿಪ್ಪುರ್ಲಾಗ ಹಾಕಿದ್ರು ಆಸ್ತಿ ಅವ್ರಿಗೆ ಸೇರಲ್ಲ. ಸರಿ ಅಂಕಲ್, ಆಯ್ತು, ನೀವು ಇಷ್ಟ ಹೇಳಿದ್ರಲ್ಲ, ಸಾಕು ಬಿಡಿ ಅಂಕಲ್, ನಾವಿನ್ನ ಬರ್ತೀವಿ. ಸರಿ ನಮ್ಮ, ಆಯ್ತು, ಹೋಗ್ಬನ್ನಿ.
ನಾನು ಈ ವಿಚಾರನ ನಿನ್ನ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅಂತ ಅನ್ಕೊಂಡೆ ಕಣಮ್ಮ. ನಿಮ್ ಮನೆಗೆ ಬರೋಣ ಅಂತ ಅನ್ಕೊಂಡೆ, ಬಟ್ ಅಲ್ಲಿ ಅವರು ನಿಮ್ಮ ಅತ್ತೆ ಅವ್ರು ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಫೀಸ್ಗೆ ಬರಕ್ ಹೇಳಿದ್ದು. ಇರ್ಲಿ ಅಂಕಲ್, ಪರವಾಗಿಲ್ಲ. ನೀವು ಬರಕ್ ಹೇಳಿದ್ದು ಒಳ್ಳೇದೇ ಆಯ್ತು. ನನ್ಗೂನು ಇದು ಏನ್ ನಡೆದಿದೆ ಅನ್ನೋದು ಗೊತ್ತಿರ್ಲಿಲ್ಲ. ನಿಮ್ಮಿಂದ ಎಲ್ಲ ತಿಳ್ಕೊಂಡಂಗಾಯ್ತು. ನೀವೊಂಥರ ಆಪತ್ ಬಾಂಧವ ಇದ್ದಂಗೆ. ಬಿಡಿ, ಇಷ್ಟು ಗೊತ್ತಾಯ್ತಲ್ಲ, ಇನ್ ಮುಂದಕ್ಕೆ ನಮ್ಮ ಅತ್ತೆಗೂ ನಾದ್ನಿಗೂ ನಾನ್ ಬುದ್ಧಿ ಕಲಿಸ್ತೀನಿ. ಹುಷಾರಮ್ಮ, ಅವರು ನೀವ್ ಅನ್ಕೊಂಡಷ್ಟು ಸಾಮಾನ್ಯದವರಲ್ಲ, ತುಂಬಾ ಕಟುಕ್ರು. ಸರಿ ಅಂಕಲ್, ಆಯ್ತು. ಅಂಕಲ್ ನಾವಿನ್ ಬರ್ತೀವಿ. ಹಾ ಸರಿನಪ್ಪ, ಆಯ್ತು, ಹುಷಾರು. ಸರಿ ಅಂಕಲ್.